Hello everyone, welcome to SHG Hyperdrive YouTube channel. So previous ವಿಡಿಯೋದಲ್ಲಿ ನಾವು ಸೆಲ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಬಗ್ಗೆ ಡಿಸ್ಕಸ್ ಮಾಡಿ ಸೊ ಅದಾದಮೇಲೆ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಸೆಲ್ ಡಿಸ್ಕಸ್ ಮಾಡಿದ್ವಿ ಮತ್ತು ಸ್ಟೆಮ್ ಸೆಲ್ಸ್ ಆ್ಯಂಡ್ ದರ್ ಅಪ್ಲಿಕೇಶನ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ ಮತ್ತು ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಪ್ರಾಪರ್ಟೀಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ನ ಮುಗಿಸಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ಸ್, ಸೊ ನ್ಯೂಕ್ಲಿಕ್ ಆ್ಯಸಿಡ್ಸ್ ಹೇಗೆ ವರ್ಕ್ ಮಾಡುತ್ತೆ, ಅದ್ರದ್ದು ಬಯೋಮಾಲಿಕ್ಯೂಲ್ಸ್, ಒನ್ ಆಫ್ ದ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ ಆಗಿ ಅದ್ರದ್ದು ಟೈಪ್ಸ್ಗಳೇನೇನು, ಹೇಗೆ ಫಂಕ್ಷನ್ಸ್ನ ಮಾಡುತ್ತೆ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಕಮಿಂಗ್ ಟು ದ ವಿಡಿಯೋ, ಪರ್ಟಿಕ್ಯುಲರ್ಲಿ ಏನಾಗುತ್ತೆ, ನ್ಯೂಕ್ಲಿಕ್ ಆ್ಯಸಿಡ್ಸ್ ಆಫ್ ಕೋರ್ಸ್ that is nothing but genetic material ಅಂತ ಕರೀತಾರೆ. So it is one of a biopolymer that plays a crucial role in a storage and transfer of genetic information in all living organisms. We all know that, alva? That is one of the important main function. So nucleic acids ಅಂದ್ರೆ ಗೊತ್ತಿರುತ್ತೆ, ಇಟ್ಸ್ ಒನ್ ಆಫ್ ಅ ಜೆನೆಟಿಕ್ ಮೆಟೀರಿಯಲ್ ಅಂತ ಗೊತ್ತಾಗುತ್ತೆ. ಸೊ ಅದು ಒನ್ ಆಫ್ ಅ ಬಯೋಪಾಲ್ಯೂಮರ್ ಅಲ್ವಾ. ಸೊ ನೆಕ್ಸ್ಟು ದೇರ್ ಆರ್ ಟೂ ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ಎಸ್ಪೆಷಲಿ ಏನಾಗಿರುತ್ತೆ, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ಸ್ ದಟ್ ಇಸ್ DNA ಆ್ಯಂಡ್ ರೈಬೋನ್ಯೂಕ್ಲಿಕ್ ಆಸಿಡ್ಸ್ ದಟ್ ಇಸ್ RNA ಅಂತ ಟೂ ಟೈಪ್ಸ್ ಆಗಿ ನ್ಯೂಕ್ಲಿಕ್ ಆಸಿಡ್ಸ್ನ ಡಿವೈಡ್ ಮಾಡ್ತೀವಿ. ಓಕೆನಾ? ಸೊ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ಸ್, ಸೊ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ಸ್ ಅಂದರೆ ಎಸ್ಪೆಷಲಿ ಏನಾಗಿರುತ್ತೆ, ಇಟ್ ಈಸ್ ಒನ್ ನಥಿಂಗ್ ಬಟ್ ದ ಶುಗರ್ ಮಾಲಿಕ್ಯೂಲ್ ವಿಚ್ ಇಸ್ ಪ್ರೆಸೆಂಟ್ ಈಸ್ ಡಿಆಕ್ಸಿರೈಬೋಸ್. ಓಕೆನಾ? ಸೊ ಡಿಆಕ್ಸಿರೈಬೋಸ್ ಅನ್ನೋ ಒಂದು ಶುಗರ್ ಮಾಲಿಕ್ಯೂಲಿಂದ ನ್ಯೂಕ್ಲಿಕ್ ಆಸಿಡ್ಸ್ ಏನಾದ್ರು ಕನ್ಸ್ಟ್ರಕ್ಟ್ ಆಗಿದ್ರೆ ದಟ್ ಈಸ್ ಕಾಲ್ಡ್ DNA ಅಂತ ಕರಿತೀವಿ. ಇಫ್ ಇನ್ ಕೇಸ್ ಅದೇನಾದ್ರು ರೈಬೋಸ್ ಶುಗರಿಂದ ಆಗಿದ್ರೆ, ರೈಬೋಸ್ ಶುಗರ್ ಮಾಲಿಕ್ಯೂಲ್ಸ್ ಇಂದ ಏನಾದ್ರು ಕನ್ಸ್ಟ್ರಕ್ಟ್ ಆಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ರೈಬೋನ್ಯೂಕ್ಲಿಕ್ ಆಸಿಡ್ ದಟ್ ಈಸ್ RNA ಅಂತ ಕರಿತೀವಿ. ಓಕೆನಾ? ಸೊ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ಸ್ ಎಸ್ಪೆಷಲಿ ಏನಾಗಿರುತ್ತೆ, DNA ಇನ್ ಜೆನೆಟಿಕ್ ಮೆಟೀರಿಯಲ್ ದಟ್ ಕ್ಯಾರೀಸ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಡೆವಲಪ್ಮೆಂಟ್, ಫಂಕ್ಷನಿಂಗ್ ಆ್ಯಂಡ್ ರಿಪ್ರೊಡಕ್ಷನ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ DNA ಅನ್ನೋದು ಮೆಜಾರಿಟಿ ಆಫ್ ದ ಲಿವಿಂಗ್ ಆರ್ಗಾನಿಸಮ್ಸಲ್ಲಿ ಏನಾಗಿರುತ್ತೆ, ದ ಫಂಕ್ಷನ್ ಬಂದು ಅದು ಡೆವಲಪ್ಮೆಂಟಿಗೆ ಮತ್ತು ಹೋಲ್ ಬಾಡಿ ಸೆಲ್ ಫಂಕ್ಷನ್ ಯಾವ ಥರ ಆಗಬೇಕು, ರಿಪ್ರೊಡಕ್ಷನ್ ಎಲ್ಲದಕ್ಕೂ ಕೂಡ ಏನಾಗಿರುತ್ತೆ, ಒನ್ ಆಫ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಗಿ ವರ್ಕ್ ಮಾಡುತ್ತೆ. ಸೊ DNA ಇಸ್ ಎ ಡಬಲ್ ಸ್ಟ್ರಕ್ಚರ್, ಎಸ್ಪೆಷಲಿ ಹೆಲಿಕ್ಸ್ ಸ್ಟ್ರಕ್ಚರ್ ಕಾಂಪೋಸ್ಡ್ ಆಫ್ ಡಿಆಕ್ಸಿರೈಬೋಸ್. ಎಸ್ಪೆಷಲಿ ನಾನು ಹೇಳಿದಾಗೆ ಶುಗರ್ ಮಾಲಿಕ್ಯೂಲ್ ಯಾವುದರಿಂದ ಆಗಿರುತ್ತೆ, ಡಿಆಕ್ಸಿರೈಬೋಸ್, ಆ್ಯಂಡ್ ಫಾಸ್ಫೇಟ್ ಗ್ರೂಪ್, and it's a nitrogenous base that is adenine, guanine, cytosine and thymine. ಸೊ ಈ ನಾಲ್ಕು ನೈಟ್ರೋಜಿನಸ್ ಬೇಸಿಂದ ಆಗಲ್ಪಟ್ಟಿದ್ರೆ ದಟ್ ಈಸ್ ಕಾಲ್ಡ್ ಡಿಆಕ್ಸಿರೈಬೋಸ್. ಅಂದರೆ ಒಂದು ಡಿಆಕ್ಸಿರೈಬೋಸ್ ಅನ್ನೋ ಒಂದು ಶುಗರ್ ಮಾಲಿಕ್ಯೂಲ್ ಇರುತ್ತೆ, ಮತ್ತು ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಜೊತೆಗೆ ನೈಟ್ರೋಜಿನಸ್ ಬೇಸ್ ಯಾವುದಿರುತ್ತೆ, ಎಸ್ಪೆಷಲಿ ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಆ್ಯಂಡ್ ಥೈಮಿನ್. ಸೊ ಇವೆಲ್ಲದರಿಂದ ಮಾಡಲ್ಪಟ್ಟಿರೋದು ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಆಗಿರುತ್ತೆ. ಓಕೆನಾ? ಅದ್ರ ಸ್ಟ್ರಕ್ಚರ್ ಕೂಡ ನೀವು ನೋಡ್ಬೋದು. ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಎಸ್ಪೆಷಲಿ ಏನಾಗಿರುತ್ತೆ, ಡಬಲ್ ಹೆಲಿಕ್ಸ್ ಅಲ್ವಾ. ಸೊ ಡ್ಯೂಪ್ಲೆಕ್ಸ್ ಮಾಡೆಲ್ ಅಂತ ನಾವು ಕರೀತಾರೆ, ಡಬಲ್ ಹೆಲಿಕ್ಸ್, ಲ್ಯಾಡರ್ ಲೈಕ್ ಸ್ಟ್ರಕ್ಚರ್ ಡಬಲ್ ಹೆಲಿಕ್ಸ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ಕಾಲ್ಡ್ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಮಾಡೆಲ್ ಅಂತಲೂ ಕರೀತಾರೆ. ದಟ್ ಈಸ್ ಕಾಲ್ಡ್ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಅಥವಾ DNA ಮಾಡೆಲ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟು ರೈಬೋನ್ಯೂಕ್ಲಿಕ್ ಆಸಿಡ್ಸ್ ಎಸ್ಪೆಷಲಿ ಏನಾಗಿರುತ್ತೆ, ರೈಬೋನ್ಯೂಕ್ಲಿಯಸ್ ಪರ್ಟಿಕ್ಯುಲರ್ಲಿ ನಾವು ರೈಬೋಸ್ ಶುಗರಿಂದ ಮಾಡಲ್ಪಟ್ಟಿದ್ರೆ ಆಗಿರುತ್ತೆ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗಿರುತ್ತೆ. RNA ಈಸ್ ಇನ್ವಾಲ್ವ್ಡ್ ಇನ್ ಎಕ್ಸ್ಪ್ರೆಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ DNA ಬೈ ಕ್ಯಾರಿಂಗ್ ದ ಮೆಸೇಜಸ್ ಫ್ರಮ್ ದ DNA ಟು ದ ರೈಬೋಸ್. ಸೊ ವೇರ್ ಇಟ್ ಈಸ್ ಯೂಸ್ಡ್ ಆಸ್ ಎ ಬಿಲ್ಡಿಂಗ್ ಪ್ರೋಟೀನ್. ಸೊ ಏನಾಗಿರುತ್ತೆ, ನಮ್ಮ DNA ಕ್ಯಾರಿ ಆಗುವಂಥ ಇನ್ಫಾರ್ಮೇಷನ್ ಫಸ್ಟು ರೈಬೋ ಎಸ್ಪೆಷಲಿ RNA ಆಗಿ ಏನಾಗಿರುತ್ತೆ, mRNA, ಸೊ ಮೆಸೆಂಜರ್ RNA ಆಗಿ ಏನಾಗಿರುತ್ತೆ, ಸುಮಾರಷ್ಟು ಮೆಸೇಜಸ್ಗಳನ್ನ ಪ್ರೋಟೀನ್ ಸಿಂಥಸಿಸಲ್ಲಿ ಬಿಲ್ಡ್ ಮಾಡಿಕೊಂಡೇ ಆಮೇಲೆ ಏನಾಗುತ್ತೆ, ಅದು DNA ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಮತ್ತು DNA ಅನ್ನೋದು ಏನಾಗಿರುತ್ತೆ, ಸಿಂಗಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ಮತ್ತು ಕಾಂಪೋಸ್ಡ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಎಸ್ಪೆಷಲಿ ಇಟ್ಸ್ ಒನ್ ಆಫ್ ಅ ಮಾಲಿಕ್ಯೂಲ್ ಕಾಂಪೋಸ್ಡ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆಗಿರುತ್ತೆ, ವಿಚ್ ಕನ್ಸಿಸ್ಟ್ಸ್ ಆಫ್ ಅ ರೈಬೋಸ್ ಶುಗರ್, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಜೊತೆಗೆ ಫಾಸ್ಫೇಟ್ ಗ್ರೂಪ್ ಎಲ್ಲದರಲ್ಲೂ ಇರುತ್ತೆ, DNA ಇರುತ್ತೆ, RNA ಇರುತ್ತೆ, ಮತ್ತು ನೈಟ್ರೋಜಿನಸ್ ಬೇಸ್ ಒಂದು ಡಿಫ್ರೆಂಟ್ ಆಗುತ್ತೆ. ಏನಂದರೆ ಅಡಿನೈನ್ ಸೇಮ್, ಗ್ವಾನೈನ್ ಸೇಮ್, ಸೈಟೋಸಿನ್ ಸೇಮ್, ಬಟ್ ಇನ್ ದ ಪ್ಲೇಸ್ ಆಫ್ ಥೈಮಿನ್ ಯು ಕ್ಯಾನ್ ಸಿ ದ ಯುರಾಸಿಲ್. ಸೊ ಥೈಮಿನ್ ಬದಲು ಏನಾಗಿರುತ್ತೆ, ಯುರಾಸಿಲ್ ಬಂದರೆ ದಟ್ ಈಸ್ ಎಸ್ಪೆಷಲಿ ಅ ರೈಬೋನ್ಯೂಕ್ಲಿಕ್ ಆಸಿಡ್ ಅಥವಾ RNA ಅಂತಲೂ ಕರಿತೀವಿ. ಓಕೆನಾ? ಸೊ ಇವಿಷ್ಟು ಕೂಡ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ DNA ಆ್ಯಂಡ್ RNA ಆಗಿರುತ್ತೆ. ಸೊ ದಿಸ್ ಈಸ್ ಎಸ್ಪೆಷಲಿ ಏನಾಗಿರುತ್ತೆ, ಸ್ಟ್ರಕ್ಚರ್. ಸೊ ಡ್ಯೂಪ್ಲೆಕ್ಸ್ ಅಥವಾ ಡಬಲ್ ಹೆಲಿಕ್ಸ್ ಮಾಡೆಲ್ ಏನೇಗಿರುತ್ತೆ, ಅದು DNA, ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿದ್ರೆ ಅದು RNA ಆಗಿರುತ್ತೆ. ಬೋತ್ DNA ಆ್ಯಂಡ್ RNA ಪ್ಲೇಸ್ ಎಸೆನ್ಷಿಯಲ್ ರೋಲ್ಸ್ ಇನ್ ದ
functioning of cells and organisms, and their structure and interactions with other molecule are the basics for many biological processes such as replication, ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್. ಓಕೆನಾ? ಸೊ ಇವು ಮೇನ್ ಬಯಾಲಜಿಕಲ್ ಪ್ರೋಸೆಸ್ಸಿಗೆ ಹೆಲ್ಪ್ ಮಾಡುವಂಥದ್ದು DNA ಮತ್ತು RNA ಆಗಿರುತ್ತೆ. ಸೊ ರೆಪ್ಲಿಕೇಶನ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ರೆಪ್ಲಿಕೇಟ್ ಆಗುವಂಥದ್ದು, ಸೆಲ್ ರೆಪ್ಲಿಕೇಶನ್ ಆಗುತ್ತೆ. ಮತ್ತು ಟ್ರಾನ್ಸ್ಕ್ರಿಪ್ಷನ್, ಸೊ ಒಂದರಿಂದ ಇನ್ನೊಂದಕ್ಕೆ ರೀಡ್ ಆಗುವಂಥದ್ದು, ಮತ್ತು ಟ್ರಾನ್ಸ್ಲೇಷನ್, ಇವು ಮೂರು ಕೂಡ ಒನ್ ಆಫ್ ದ ಬಯಾಲಜಿಕಲ್ ಪ್ರೋಸೆಸ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಕಾಲ್ DNA ಆ್ಯಂಡ್ RNA ಅಂತ ಕರಿತೀವಿ. ಸೊ ಸೆಲ್ಲಿನ ಎಲ್ಲ ಫಂಕ್ಷನ್ಸ್ಗಳನ್ನು ನೋಡ್ಕೊಳ್ಳುತ್ತೆ. ಸೆಲ್ ಯಾವ ಥರ ಡೆವಲಪ್ಮೆಂಟ್ ಆಗಬೇಕು, ಯಾವ ಥರ ಪ್ರೊಲಿಫರೇಷನ್ ಆಗಬೇಕು, ಯಾವ ಥರ ಡಿವಿಷನ್ ಆಗಬೇಕು, ಯಾವ ಟೈಮಲ್ಲಿ ರಿಪ್ರೊಡಕ್ಷನ್ ಆಗಿ ಜೀನ್ಸ್ಗಳು ಕ್ಯಾರಿಔಟ್ ಆಗಬೇಕು, ಮತ್ತು ಎಲ್ಲ ಆನಿಮಲ್ಸಿಗೆ ಬೇಕಾಗಿರುವಂಥ ಎಲ್ಲ ಅಥವಾ ಲಿವಿಂಗ್ ಆರ್ಗನಿಸಮ್ಸ್ಗೆ ಬೇಕಾಗಿರುವಂಥ ಎಲ್ಲ ಮೇನ್ ಇನ್ಫಾರ್ಮೇಷನ್ಸ್ಗಳನ್ನ ಅದು ಫೀಡ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಇದರಿಂದ ಏನು ನಮಗೇನು ಗೊತ್ತಾಗ್ಬೋದು, ದಟ್ ಈಸ್ ಒನ್ ಆಫ್ ದ ಕ್ರೂಷಿಯಲ್ ಅಥವಾ ಪ್ಲೇಸ್ ಎಸೆನ್ಷಿಯಲ್ ರೋಲ್ ಇನ್ ದ ಫಂಕ್ಷನಿಂಗ್ ಆಫ್ ಅ ಸೆಲ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟು ನಮಗೆ ನ್ಯೂಕ್ಲಿಕ್ ಆಸಿಡ್ಸ್ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, ನಾವು ಪ್ರೋಟೀನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂದರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ಅ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ಸಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ಏನೇನು ಬರುತ್ತೆ, ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ನ್ಯೂಕ್ಲಿಕ್ ಆಸಿಡ್ಸ್ ಬರುತ್ತೆ, ಪ್ರೋಟೀನ್ಸ್ ಬರುತ್ತೆ, ಮತ್ತು ಲಿಪಿಡ್ಸ್ ಬರುತ್ತೆ. ಈಗ ಕಾರ್ಬೋಹೈಡ್ರೇಟ್ಸ್ ಆಗಿದೆ ಮತ್ತು ನ್ಯೂಕ್ಲಿಕ್ ಆಸಿಡ್ಸ್ ಆಗಿದೆ. ನೆಕ್ಸ್ಟ್ ಬಂದು ಪ್ರೋಟೀನ್ಸ್ ಆಗಿರುತ್ತೆ. ಓಕೆನಾ? ಪ್ರೋಟೀನ್ಸ್ ಆರ್ ದ ಲಾರ್ಜರ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಮೇಡ್ ಅಪ್ ಆಫ್ ಅ ಚೈನ್ಸ್ ಸ್ಮಾಲರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅಮಿನೋ ಆಸಿಡ್ಸ್. ಅಂದರೆ ಪ್ರೋಟೀನಿನ ಬಿಲ್ಡಿಂಗ್ ಬ್ಲಾಕ್ ಏನಾಗಿರುತ್ತೆ, ಅಮಿನೋ ಆಸಿಡ್ಸ್ ಆಗಿರುತ್ತೆ. ಓಕೆನಾ? ಸೊ ಅಮಿನೋ ಆಸಿಡ್ಸಿಂದ ಏನಾಗಿರುತ್ತೆ, ಪ್ರೋಟೀನ್ಸ್ಗಳು ಬಿಲ್ಡ್ ಆಗಿರ್ತವೆ. ಸೊ ಪ್ರೋಟೀನ್ಸ್ಗಳಿಂದ ಹೋಲ್ ಲಿವಿಂಗ್ ಆರ್ಗ್ಯಾನಿಸಮ್ಗಳು ಏನಾಗಿರ್ತವೆ, ಪರ್ಟಿಕ್ಯುಲರ್ಲಿ ಡೆವಲಪ್ ಆಗಿರ್ತವೆ. ಓಕೆನಾ? ಸೊ ಎಲ್ಲದೂ ಕೂಡ ಏನಾಗಿರುತ್ತೆ, ಪ್ರೋಟೀನ್ಸ್ಗೆ ಸಂಬಂಧಪಟ್ಟಿರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ಅ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ ದಟ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್. ಓಕೆನಾ? ಸೊ ನೆಕ್ಸ್ಟು they place a vital role in structure, function and regulation of cells, tissues, organs. ಓಕೆನಾ? ಸೊ ಪ್ರೋಟೀನ್ಸ್ ಯಾವ್ಯಾವುದಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಎಲ್ಲದರದ್ದು ಪರ್ಟಿಕ್ಯುಲರ್ಲಿ ನಮ್ಮ ಬಾಡಿಲಿರುವಂತಹ ಎಲ್ಲ ಟಿಶ್ಯೂಸ್ ಆಗಲಿ, ಸೆಲ್ಸ್ ಆಗಲಿ, ಆರ್ಗನ್ಸ್ಗಳಾಗಲಿ, ಇವೆಲ್ಲದೂ ಕೂಡ ಡೆವಲಪ್ಮೆಂಟ್ ಆಗೋಕ್ಕೆ ಪ್ರೋಟೀನ್ಸ್ ಈಸ್ ದ ಮೇನ್ ಒನ್. ಓಕೆನಾ? ಸೊ ಇನ್ಫಾರ್ಮೇಷನ್ಸ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದು DNA ಆಗಿರ್ಬೋದು. ಆಮೇಲೆ ಪ್ರೋಟೀನ್ ಸಿಂಥಸಿಸಿಂದ ಏನಾಗುತ್ತೆ, ಅದು ಏನಾಗುತ್ತೆ, ಥಿಯರಿಟಿಕಲ್ ಇರೋದು ಪ್ರಾಕ್ಟಿಕಲ್ ಆಗಿ ಆಗುವಂಥದ್ದು, ಅಥವಾ ಏನು ಡೇಟಾಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೋ ಅದರಿಂದ ಏನಾಗುತ್ತೆ, ನಾವು ಮಾಡೆಲ್ನ ಪ್ರಿಪೇರ್ ಮಾಡ್ತೀವಿ, ಅಥವಾ ಎಸ್ಪೆಷಲಿ ಒಂದು ಆರ್ಗನಿಸಮ್ ಪ್ರಿಪೇರ್ ಆಗುತ್ತೆ ಅನ್ನೋದನ್ನ ಇದು ನೀಟಾಗಿ ಹೇಳುತ್ತೆ. ಓಕೆನಾ? There are 20 standard amino acids that are serves as a building blocks of protein. Essential amino acids are 9 and non-essential amino acids are 11. ಓಕೆನಾ? ಸೊ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ 9 ಇದ್ದರೆ ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ 11 ಇರುತ್ತೆ. ಓಕೆನಾ? ಸೊ ಓಕೆ, ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ 9 ಅಂದ್ವಲ್ಲ, ಅದು ಯಾವ್ಯಾವುದು, ಹಿಸ್ಟಡಿನ್, ಐಸೋಲ್ಯೂಸಿನ್, ಲ್ಯೂಸಿನ್, ಲೈಸಿನ್, ಮಿಥಿಯೋನೈನ್, ಫಿನಲನೈನ್, ಥ್ರಿಯೋನೈನ್, ಟ್ರಿಪ್ಟೋಫ್ಯಾನ್ ಆ್ಯಂಡ್ ವ್ಯಾಲಿನ್. ಸೊ ಇವೆಲ್ಲದೂ ಕೂಡ ಏನಾಗಿರುತ್ತೆ, ಒಂದು ಎಸೆನ್ಷಿಯಲ್, ನಮ್ಮ ಬಾಡಿಗೆ ಬೇಕಾಗಿರುವಂತಹ ಎಸೆನ್ಷಿಯಲ್ 9 ಪ್ರೋಟೀನ್ಸ್ ಆಗಿರುತ್ತೆ. ಅಂದರೆ ನಾವಿದನ್ನು ತುಂಬ ಯೂಸ್ಫುಲ್ ಆಗಿ ಬಳಸ್ಕೊಳ್ತೀವಿ. ಇಷ್ಟು ಅಮೈನೋ ಆಸಿಡ್ಸ್ನ ನಾವು ನಮ್ಮ ಬಾಡಿಗೆ ತುಂಬಾ ಅವಶ್ಯಕವಾಗಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಆದರೆ ನಾನ್ ಎಸೆನ್ಷಿಯಲ್ ಅಂದರೆ ಏನಾಗಿರ್ಬೋದು, ನಾನ್ ಎಸೆನ್ಷಿಯಲ್ ಎಸ್ಪೆಷಲಿ ಏನಾಗಿರುತ್ತೆ, ನಾನ್ ಎಸೆನ್ಷಿಯಲಲ್ಲಿ 11 ಅಮೈನೋ ಆಸಿಡ್ಸ್ ಇದೆ. ಓಕೆನಾ? 11 ಅಮೈನೋ ಆಸಿಡ್ಸ್ ಇದ್ದರೆ ಅದರಲ್ಲಿ ಎಸ್ಪೆಷಲಿ ಅಲನೈನ್, ಆರ್ಜಿನೈನ್, ಆಸ್ಪರ್ಜಿನ್, ಆಸ್ಪರ್ಟಿಕ್ ಆ್ಯಸಿಡ್, ಸಿಸ್ಟಿನ್, ಗ್ಲುಟಾಮಿಕ್ ಆ್ಯಸಿಡ್, ಗ್ಲುಟಾಮಿನ್, ಗ್ಲೈಸಿನ್, ಪ್ರೋಲಿನ್, ಸೆರೈನ್, ಥ್ರಿಯೋನೈನ್, ಥೈರೋಸಿನ್. ಸೊ ಇವಿಷ್ಟು ಏನಾಗಿರುತ್ತೆ, 11 ನಾನ್ ಎಸೆನ್ಷಿಯಲ್ ಆಗಿರುತ್ತೆ. ಎಸ್ಪೆಷಲಿ ಏನಾಗಿರುತ್ತೆ, ನಾವು ಎಸೆನ್ಷಿಯಲ್ ಮತ್ತು ನಾನ್ ಎಸೆನ್ಷಿಯಲ್ ಅಂತ ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂದರೆ, ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಕೆನಾಟ್ ಬಿ ಸಿಂಥಸೈಸ್ಡ್ ಬೈ ದ ಬಾಡಿ. ಎಸ್ಪೆಷಲಿ ನಮ್ಮ ಬಾಡಿಲಿ ಯಾವುದೇ ಥರ ಸಿಂಥಸೈಸ್ ಆಗಲ್ಲ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್. ನಾವೇನು ಮಾಡ್ತೀವಿ, ಅದನ್ನು ಫುಡ್ ರೀತಿಲಿ ನಾವೇನು ಮಾಡ್ತೀವಿ, ತಗೊಳ್ಬೇಕಾಗತ್ತೆ. ಸೊ ಇಲ್ಲಿರುವಂತಹ ಎಲ್ಲ ಅಮೈನೋ ಆಸಿಡ್ಸ್ನ ನಾವೇನು ಮಾಡ್ತೀವಿ, ಫುಡ್ ರೂಪದಲ್ಲಿ, ನಮ್ಮ ಫುಡ್ಡಲ್ಲಿ ನಾವು ಅದನ್ನು ನಮ್ಮ ಬಾಡಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಬಟ್ ಈ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಏನಾಗಿರುತ್ತೆ, ಪರ್ಟಿಕ್ಯುಲರ್ಲಿ ಏನಾಗಿರುತ್ತೆ, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಸಿಂಥಸೈಸ್ಡ್ ಬೈ ದ ಬಾಡಿ, ನಮ್ಮ ಬಾಡಿಲೇ ಇರುತ್ತೆ ಇದು. ನಾನ್ ಎಸೆನ್ಷಿಯಲ್ ಅಂದರೆ ಎಸೆನ್ಷಿಯಲ್ ಇರೋದನ್ನ ನಾವೇನು ಮಾಡ್ತೀವಿ, ಇಂಪಾರ್ಟೆನ್ಸ್ನ ಕೊಟ್ಟು ಅದನ್ನು ಕನ್ಸ್ಯೂಮ್ ಮಾಡೋದ್ರಲ್ಲಿ ಥಿಂಕ್ ಮಾಡ್ತೀವಿ. ಬಟ್ ನಾನ್ ಎಸೆನ್ಷಿಯಲ್ ಏನಾಗಿರುತ್ತೆ, ನಮ್ಮ ಬಾಡಿಲೇ ಆಲ್ರೆಡಿ ಸಿಂಥಸೈಸ್ ಆಗುವಂತಹ ಅಮೈನೋ ಆಸಿಡ್ಸ್ಗಳನ್ನ ನಮಗೆ ಏನಂತ ಕರಿತೀವಿ, ನಾನ್ ಎಸೆನ್ಷಿಯಲ್. ಸೊ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ನ ನಾವು ಯಾವುದ್ರ ಮುಖಾಂತರ ತೊಗೊಳ್ತೀವಿ, ಥ್ರೂ ಡಯಟ್, ಅಂದರೆ ಫುಡ್ ಕನ್ಸಪ್ಷನ್.
ಸೊ ಫುಡ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೇನು ಸಿಗುತ್ತೆ, ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ಗಳು ನಮ್ಮ ಬಾಡಿಗೆ ಆ್ಯಡ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟು ಲಿಪಿಡ್ಸ್. ಸೊ ಲಿಪಿಡ್ಸ್ ಎಸ್ಪೆಷಲಿ ಏನಾಗಿರುತ್ತೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೆನ್ಷನ್ ಆಗಿರುವಂಥ ಸಿಲೆಬಸ್ಸಲ್ಲಿ ಮೆನ್ಷನ್ ಆಗಿರುವಂತಹ ಲಾಸ್ಟ್ ಬಯೋಮಾಲಿಕ್ಯೂಲ್ ಆಗಿದೆ. ಸೊ ಲಿಪಿಡ್ಸ್ ನಿಮಗೆಲ್ಲರಿಗೂ ಗೊತ್ತು, ಲಿಪಿಡ್ಸ್ ಅದು ಗ್ರೂಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದಟ್ ಆರ್ ಇನ್ಕ್ಲೂಡ್ ಫ್ಯಾಟ್ಸ್, ಆಯಿಲ್ಸ್, ವ್ಯಾಕ್ಸ್ ಆ್ಯಂಡ್ ಸಮ್ ಹಾರ್ಮೋನ್ಸ್. ಸೊ ಏನಾಗಿರುತ್ತೆ, ಎಸ್ಪೆಷಲಿ ಏನಾಗಿರುತ್ತೆ, ಲಿಪಿಡ್ಸ್ಗಳು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ, ಫ್ಯಾಟ್ಸ್, ಆಯಿಲ್ಸ್, ವ್ಯಾಕ್ಸ್ ಆ್ಯಂಡ್ ಸಮ್ ಹಾರ್ಮೋನ್ಸ್ಗಳಿಂದ ಏನಾಗಿರುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ನೆಲ್ಲ ನಾವೇನಂತ ಕರಿತೀವಿ, ಲಿಪಿಡ್ಸ್ ಅಂತ ಕರಿತೀವಿ. ಓಕೆನಾ. ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ಸೆಲ್ ಮೆಂಬ್ರೇನ್ ಕೂಡ ಏನಾಗಿರುತ್ತೆ, ಫಾಸ್ಫೋಲಿಪಿಡ್ ಬೈಲೇಯರ್ ಇಂದನೇ ಆಗಿರುತ್ತೆ. ಓಕೆನಾ. ಫಾಸ್ಫೋಲಿಪಿಡ್ ಅಂದರೆ ಇಟ್ಸ್ ಕನ್ಸಿಸ್ಟ್ ಆಫ್ ಫಾಸ್ಫೇಟ್ ಹೆಡ್ ಆ್ಯಂಡ್ ದ ಲಿಪಿಡ್ ಟೇಲ್. ಓಕೆನಾ. ಫಾಸ್ಫೇಟ್ ಹೆಡ್ ಮತ್ತು ಲಿಪಿಡ್ ಟೇಲಿಂದ ಆಗಿರುತ್ತೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ಅ ಸ್ಟ್ರಕ್ಚರ್. ಸೊ ಏನಾಗಿರುತ್ತೆ, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಟೇಲ್ ಇರುತ್ತೆ, ಮತ್ತು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಎರಡು ಟೇಲ್ ಇರುತ್ತೆ. ಓಕೆನಾ. ಫ್ಯಾಟಿ ಆ್ಯಸಿಡ್ ಟೇಲಲ್ಲಿ ಎರಡು ಥರ ಇರುತ್ತೆ, ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಅಂತ. ಇನ್ನೊಂದು ಫಾಸ್ಫೇಟ್ ಹೆಡ್ ಇರುತ್ತೆ. ಓಕೆನಾ. ಸೊ ಫಾಸ್ಫೇಟ್ ಹೆಡ್ ಎಸ್ಪೆಷಲಿ ಏನಾಗಿರುತ್ತೆ, ಹೈಡ್ರೋಫಿಲಿಕ್ ಇನ್ ನೇಚರ್ ಆಗಿರುತ್ತೆ. ಅಂದರೆ ಇಟ್ ಲವ್ಸ್ ದ ವಾಟರ್, ಇಟ್ ರೆಡಿ ಟು ಮಿಂಗಲ್ಸ್ ವಿತ್ ದ ವಾಟರ್. ಬಟ್ ನಾನ್ ದಟ್ ಈಸ್ ಲಿಪಿಡ್ ಫ್ಯಾಟಿ ಆ್ಯಸಿಡ್ ಟೇಲ್ ಏನಾಗಿರುತ್ತೆ, ಇಟ್ ಇಸ್ ನಾನ್ ಪೋಲಾರ್ ಆಗಿರುತ್ತೆ, ಎಸ್ಪೆಷಲಿ ಹೈಡ್ರೋಫೋಬಿಕ್ ಆಗಿರುತ್ತೆ. ಹೈಡ್ರೋಫೋಬಿಕ್ ಅಂದರೆ ಎಸ್ಪೆಷಲಿ ಇದು ಇಟ್ ಈಸ್ ನಾಟ್ ಡಸ್ ನಾಟ್ ವಾಂಟ್ ಟು ಮಿಂಗಲ್ ವಿತ್ ದ ವಾಟರ್ ಅಟ್ ಇಟ್ ಹೇಟ್ಸ್ ದ ವಾಟರ್. ಓಕೆ. ಹಾಗಾಗಿ ಏನಾಗಿರುತ್ತೆ, ಇದು ಸೆಲ್ ಮೆಂಬ್ರೇನ್ನ ಮಧ್ಯದಲ್ಲಿ ಏನಾಗಿರುತ್ತೆ, ದಟ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ದ ವಾಟರಿಂದ ಏನಾಗಿರುತ್ತೆ, ವಾಟರ್ನ ಮಿಂಗಲ್ ಆಗೋದ್ರಿಂದ ಪ್ರೊಟೆಕ್ಷನ್ನ ತೊಗೊಂಡಿರುತ್ತೆ. ಬಟ್ ಇಲ್ಲಿ ಏನು ಕೆಳಗಡೆ ಎರಡು ಫಾಸ್ಫೇಟ್ ಹೆಡ್ ಇದೆ, ಅವು ಎರಡೂ ಕೂಡ ಏನಾಗಿರುತ್ತೆ, ವಾಟರಿಗೆ ಪರ್ಟಿಕ್ಯುಲರ್ ಆಗಿ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ಸ್ಗೆ ಲವ್ ಮಾಡೋದಾಗಿರೋದ್ರಿಂದ ವಾಟರಿಗೆ ಮಿಂಗಲ್ ಆಗುವಂತಹ ಕೇಪಬಿಲಿಟಿನ ಅದಿರುತ್ತೆ. ಬಟ್ ಫ್ಯಾಟಿ ಆ್ಯಸಿಡ್ ಟೇಲ್ಗಳಿಗೆ ಆ ಕೇಪಬಿಲಿಟಿ ಇಲ್ದಿರೋ ಕಾರಣಕ್ಕೋಸ್ಕರ ಅದೇನಾಗಿರುತ್ತೆ, ಒಳಗಡೆ ಸೇಫಾಗಿ ಏನಾಗಿರ್ತವೆ, ಎಂಬೆಡೆಡ್ ಆಗಿರ್ತವೆ. ಓಕೆನಾ. ಸೊ ನೆಕ್ಸ್ಟು ದೇರ್ ಆರ್ ಟೂ ಟೈಪ್ಸ್ ಆಫ್ ಲಿಪಿಡ್ ಸ್ಟ್ರಕ್ಚರ್ ಇರುತ್ತೆ, ದಟ್ ಈಸ್ ಮೈಸೆಲ್ಲೆ ಫಾರ್ಮೇಷನ್ ಮಾಡುವಂಥದ್ದು ಮತ್ತು ಲೈಪೋಸೋಮ್ಸ್ ಆಗಿರುವಂಥದ್ದು. ಸೊ ಮೈಸೆಲ್ಲೆ ಫಾರ್ಮೇಷನ್ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಮಿಡಲ್ಲಿಗೆ ಯಾವುದೇ ಥರ ಫಾಸ್ಫೇಟ್ ಹೆಡ್ ಇರೋದಿಲ್ಲ. ಬಟ್ ಲೈಪೋಸೋಮ್ಸಲ್ಲಿ ಏನಾಗಿರುತ್ತೆ, ದೆರ್ ಈಸ್ ಫೋಲ್ಡಿಂಗ್ ಆಫ್ ಅ ಫಾಸ್ಫೋಲಿಪಿಡ್ ಬೈಲೇಯರ್ನ ಫೋಲ್ಡ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಫಾಸ್ಫೇಟ್ ಹೆಡ್ಗಳು ಏನಾಗಿರುತ್ತೆ, ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿ ಮಿಡಲಲ್ಲಿ ಎಸ್ಪೆಷಲಿ ಫ್ಯಾಟಿ ಆ್ಯಸಿಡ್ ಟೇಲ್ಸ್ ಮತ್ತೆ ಫಾಸ್ಫೇಟ್ ಹೆಡ್ ಆಗಿರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೈಸಿಲ್ಲೆ ಆ್ಯಂಡ್ ಲೈಪೋಸೋಮ್ಸ್ ಆಗಿರುತ್ತೆ. ಓಕೆನಾ. ದಿಸ್ ಇಸ್ ಆಲ್ ಅಬೌಟ್ ಲಿಪಿಡ್ಸ್ ಆಗಿರುತ್ತೆ. ಆ್ಯಂಡ್ ಲಿಪಿಡ್ ಸ್ಟ್ರಕ್ಚರ್ಗಳನ್ನ ನೋಡೋದ್ರೆ ನಮಗೇನಾಗುತ್ತೆ, ಹೈಡ್ರೋಕಾರ್ಬನ್ ಟೇಲ್ ಸ್ಯಾಚುರೇಟೆಡ್ ಎಸ್ಪೆಷಲಿ ಏನಾಗಿರುತ್ತೆ, ಮಿಡಲಲ್ಲಿ ಯಾವುದೇ ಥರ ಡಬಲ್ ಬಾಂಡ್ ಇರೋದಿಲ್ಲ ಸ್ಯಾಚುರೇಟೆಡಲ್ಲಿ. ಓಕೆನಾ. ಬಟ್ ಅನ್ಸ್ಯಾಚುರೇಟೆಡಲ್ಲಿ ದ ಕಾಂಪೌಂಡ್ ಕನ್ಸಿಸ್ಟ್ಸ್ ಆಫ್ ಅ ಡಬಲ್ ಮೆಂಬ್ರೇನ್, ಡಬಲ್ ಬಾಂಡ್. ಸೊ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ ಒಂದು ಹೋಲ್ ಚೈನ್ ಕಾರ್ಬನ್ ಗ್ರೂಪಲ್ಲಿ. ಮಿಡಲ್ಲಿಗೆ ಏನಾದ್ರು ಡಬಲ್ ಬಾಂಡ್ ಬಂದಿದೆ, ದಟ್ ಈಸ್ ಕಾಲ್ಡ್ ಅನ್ಸ್ಯಾಚುರೇಟೆಡ್ ಲಿಪಿಡ್ಸ್ ಅಂತ ಕರಿತೀವಿ. ದಟ್ ಈಸ್ ಹೈಡ್ರೋಕಾರ್ಬನ್ ಟೇಲ್. ಓಕೆನಾ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಓಕೆನಾ. ಬಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸಲ್ಲಿ ಯಾವುದೇ ಥರ ಡಬಲ್ ಬಾಂಡ್ ಇರಲ್ಲ. ದಿಸ್ ಈಸ್ ನಥಿಂಗ್ ಬಟ್ ಸ್ಯಾಚುರೇಷನ್ಗೂ ಮತ್ತು ಅನ್ಸ್ಯಾಚುರೇಟೆಡ್ ಲಿಪಿಡ್ಸ್ಗೂ ಏನು ಡಿಫ್ರೆನ್ಸು ಅನ್ನೋದು ಒಂದು ಸ್ಲೈಡ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅಂದರೆ ಮೀನ್ಸ್ ಪ್ರಾಪರ್ಟೀಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಎಸ್ಪೆಷಲಿ ಏನಾಗಿರುತ್ತೆ, ನಾವು ಪ್ರೀವಿಯಸ್ ಸ್ಲೈಡ್ಸಲ್ಲಿ ಏನು ಮಾಡಿದ್ವಿ, ಕಾರ್ಬೋಹೈಡ್ರೇಟ್ಸ್ ಏನಂದ್ರೆ ಏನು, ಅದ್ರ ಫಂಕ್ಷನ್ ಏನು, ನಥಿಂಗ್ ಬಟ್ ಯಾವ ಥರ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಟೈಪ್ಸ್ಗಳನ್ನ ನೋಡಿದ್ವಿ ಅಷ್ಟೇ. ಬಟ್ ಈಗ ನೆಕ್ಸ್ಟ್ ಬರುವಂಥದ್ದು ಕಾರ್ಬೋಹೈಡ್ರೇಟ್ ಫಂಕ್ಷನ್. ಸೊ ಕಾರ್ಬೋಹೈಡ್ರೇಟ್ಸ್ ಪ್ರಾಪರ್ಟೀಸ್ ಆ್ಯಂಡ್ ಫಂಕ್ಷನ್ಸ್ ಆದಮೇಲೆ ನ್ಯೂಕ್ಲಿಕ್ ಆ್ಯಸಿಡ್ಸ್ ಪ್ರಾಪರ್ಟೀಸ್ ಆ್ಯಂಡ್ ಫಂಕ್ಷನ್ಸು, ಅದ್ರ ನೆಕ್ಸ್ಟ್ ಪ್ರೋಟೀನ್ಸಿಂದು, ಅದ್ರ ನೆಕ್ಸ್ಟ್ ಲಿಪಿಡ್ಸಿಂದು. ಸೊ ಇವಿಷ್ಟಾಗಿ ಏನಾಗಿರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೀವೇನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವೀಡಿಯೋನ ತಪ್ಪದೆ ನೋಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್.